ನಾಳೆ ಪಾಠ ಇದೆಯಾ? ಯಾಕೆ ಇರಬಾರ್ದು? ಹಾಂ, ತರ್ಪಣ ಪ್ರತಿ ಅಮಾವಾಸ್ಯೆ ಇರುತ್ತಲ್ಲ. ಪ್ರತಿ ಅಮಾವಾಸ್ಯೆ ಇರೋ ನಾಳೆ ಕೂಡ ಅಷ್ಟೇ ದ್ವಾದಶ ಪಿತೃಗಳೇ ಹೊರತು ಏನು ನಾಳೆ ತರ್ಪಣ ವ್ಯತ್ಯಾಸ ಇಲ್ಲ. ಅಲ್ಲ, ಎಲ್ಲದನ್ನು ರಜಕ್ಕೆ ಯಾಕೆ ಅಪ್ಲೈ ಮಾಡ್ಕೋಬೇಕು? ಸಾಧ್ಯ ಇಲ್ಲ. ಆನಂದವಜರಂ ದಿವ್ಯಂ ಅಜಮಕ್ಷರಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ ಎಂದೇನಾಗಿತ್ತು? ಕೃತಯುಗದಲ್ಲಿ ಎಲ್ಲ ವೇದಗಳು ಕೂಡ ಎಲ್ಲರೂ ತಿಳಿತಕ್ಕಂಥ ಕಾಲ ಇತ್ತು. ಅದಕ್ಕೆ ವೇದ ಅಂತಷ್ಟೇ ಎಲ್ಲ ಅರ್ಥ ಆಗಿಬಿಡುತ್ತೆ. ಆಮೇಲೆ ಬಿಡಿಸೋ ಪ್ರಸಂಗ ಬಂತು. ಆಮೇಲೆ ಶಾಖ ಬೇರೆ ಶುರುವಾಯಿತು. ಋಗ್ವೇದ ಒಂದು ಭಾಗ, ಅದರಲ್ಲಿ ಶಾಖೆಗಳು, ಮತ್ತು ಅದರಲ್ಲಿ ಮತ್ತೆ ಶಾಖೆಗಳು, ಈ ರೀತಿ ಬಂದು ಬಂದು ಕೊನೆಗೆ ಕಡಿಮೆ ಆಗ್ತಾ ಬಂತು. ಸರಿಯಾಗಿದ್ದ ಕಾಲಕ್ಕೆ ಫುಲ್ ಸಿಲೆಬಸ್, ಆಪತ್ತಿದ್ದ ಕಾಲಕ್ಕೆ ಸಿಲೆಬಸ್ ತೆಗೆದು ಹಾಗೆ ಕಲಿ ಬರ್ತಾ ಬರ್ತಾ ಏನು ಶುರುವಾಯಿತು? ಧರ್ಮಲೋಪ ಶುರುವಾಯಿತು. ಅಲ್ಲಿ 4 ಕಾಲದ ಧರ್ಮ ಒಂದೊಂದು ಕಾಲ ಹೋದ ತಕ್ಷಣ ಎಷ್ಟೋ ವಿಷಯ ಬದಲಾವಣೆ ಶುರುವಾಯಿತು. ಆಗಲೇ ಅದಕ್ಕೆ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಆ ರೀತಿ ತಿಳ್ಕೊಂಡೇ ಉಪಾಸನೆ ಮಾಡಬೇಕು. ಕೃತಯುಗದ ವಿಶೇಷತೆ ಹಾಗಿತ್ತು ಅಂತ ಹೇಳ್ತಾ ಇದನ್ನು ಯಾತೆ ಕೇಳಿದ್ರು ಅಂದರೆ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರಲ್ಲ. ಎಲ್ಲ ತಿಳ್ಕೊಬೇಕು ಅಂದರೆ ಆಗೋದಿಲ್ಲ ಅಂದರೆ ನಿಮಗಾಗೋದಿಲ್ಲ ಬಿಟ್ಬಿಡಿ, ಬಟ್ ಆಗೋರಿಗೂ ಇಲ್ಲ ಅಂತ ಹೇಳಬಾರ್ದು. ಇವತ್ತೆ ಆಗೋರಿಗೂ ಇಲ್ಲ ಅಂತ ಹೇಳಬೇಡಿ. ಆಗೋರು ಇದ್ದಾರೆ, ಮಾಡ್ತಾಯಿದ್ರು, ಹಿಂದಂತೂ ಎಲ್ಲರೂ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಕೃತಯುಗದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಕ್ಕೆ ತಕ್ಕಂತೆ ಮಾಡ್ತಿದ್ದರಿಂದ ಅವರಿಗೆ ವೇದ ಅಂದರೆ ಅಷ್ಟೇ. ಮತ್ತು ವಿಷ್ಣು ಭಕ್ತಿ ಹೇಳಬೇಕಾದ ಕಾರಣ ಇಲ್ಲ, ಆಟೋಮೆಟಿಕ್ ಅದು. ವಿಷ್ಣಾರ್ಪಣ ಅಂಬೋದು ಸಹಜವಾಗಿ ಬರ್ತಿತ್ತು. ಈಗೆಲ್ಲ ಸೇರಿಸ್ಬೇಕು ಕೊನೆಗೆ, ಅದೆಲ್ಲ ಇಲ್ಲ. ಅದು ಸೇರಿಸಿದ್ರು ಮನಸ್ಸಲ್ಲಿರೋದು ಇಷ್ಟ ಆದರೂ ಕೂಡ ಬಾಯಲ್ಲಿ ಕೃಷ್ಣಾರ್ಪಣ ಅಂತಿರ್ತಾನೆ, ಮನಸ್ಸಲ್ಲಿ ನವಗ್ರಹ ಕೂತಿರ್ತಾನೆ ಅವನ ತಲೆ ಒಳಗೆ. ಅಲ್ಲಿ ವಿಷ್ಣುವರೆಗೆ ಹೋಗೋದಿಲ್ಲ. ಏತೇ ಕೃತೆ ಭಾಗವತ ಸರ್ವೇ ವೇದಾಶ್ಚ ಪುರುಷಾಸ್ತಥ. ವೇದಾಶ್ಚ ಭಾಗವತಗಳು ಅಂದರೆ ಏನು? ವೇದಗಳು ಭಾಗವತ ಭಗವತ್ಪರ ಅಂತಲೇ ಆಗ್ತೈತೆ ಹೊರತು ಬೇರೆ ಅರ್ಥ ಹೊಡಿತಿದ್ದಿಲ್ಲ ಅವರಿಗೆ. ತ್ರೇತಾಯ ಹಾಲು ಅಂದರೆ ಒಳ್ಳೆ ಹಾಲು ಅಂತಲೇ ಅರ್ಥ. ದೇಶಿ ಗೋರಿನ ಹಾಲ ಒಳ್ಳೆ ಏನು ಕೇಳಬೇಕಾಗಿಲ್ಲ ಆಗಿನ ಕಾಲಕ್ಕೆ. ಏನು ಕೇಳಿದ್ರು ಕೂಡ ಅದೇ, ಏನು ಮತ್ತೆ ಸೇರಿಸಲೇಬೇಕಾಗಿದೆ. ಎರಡಿಲ್ಲ ನಮ್ಮಲ್ಲಿ ಅಂತ ಹೇಳೋದು. ಏನದು? ಒಂದು ಸುಪೀರಿಯರ್ ಇದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಏನದು? ಏವನ್ನೇ ಆ ರೀತಿ ಹೇಳ್ತಿದ್ದು. ತ್ರೇತಾಯಾಂ ಭಿನ್ನ ವಿಷಯ ತ್ರೇತ ಇದು ಸ್ವಲ್ಪ ಬದಲಾಯ್ತಾಗಲೇ. ತ್ರೈವಿಧ್ಯದ ಆಮೇಲೆ ಇನ್ನೂ ಬದಲಾಯಿತು. ತಸ್ಮಾದೇಕಃ ಸರ್ವವೇದೈ ಜ್ಞೇಯೋ ವಿಷ್ಣು ಸನಾತನಃ. ಹೀಗೆ ವೇದಕ್ಕೆ ಏನು ಅರ್ಥ ಮಾಡಿಕೊಡಿ ಅಂತ ಹೇಳಿ ಹೊರಟಿಲ್ಲ ನಾವು. ವೇದದ ಅರ್ಥ ಇರೋದೇ ಹಾಗೆ ಅಂತ ಹೇಳ್ತಿರೋ. ಏನೋ ಸಿಂಬಾಲಿಕ್ಕಾಗಿ ಹೇಳಿಬಿಟ್ಟು ಲೆಟ್ ಇಟ್ ಬಿ ಎ ಅಂತ ಹೇಳಿದರೆ ಆ ರೀತಿ ಹೇಳಿದ್ದಲ್ಲ ಅದು. ಎಲ್ಲ ವಿಷ್ಣು ಪರವಾಗಿ ನಾವು ಇಷ್ಟಪಡಲಿ ಬಿಡಲಿ ಏನಾಗುತ್ತದು ವಿಷ್ಣು ಪರನೇ. ಅದು ಪೂರ್ತಿ ಗೊತ್ತಿತ್ತು ಅವರಿಗೆ. ಈಗ ನಾವು ಹೇಳಿ ಹೇಳಿ ತಿಳ್ಕೊಬೇಕಾಗಿದೆ ಹೊರತು ಬಿಟ್ಟರೆ ಇದು ಸಾಧನೆ ನಿಂತೋಗ್ಬಿಡುತ್ತೆ. ತಸ್ಮಾದೇಕಃ ಸರ್ವವೇದೈ ಜ್ಞೇಯೋ ವಿಷ್ಣು ಸನಾತನಃ ಪೂಜ್ಯೋ ಯಜ್ಞೈ ಸೋಪಚಾರೈ ಧ್ಯೇಯೋ ವಂದ್ಯಶ್ಚ ಸರ್ವದಾ. ಯಜ್ಞಗಳು ಎಲ್ಲ ಏನೇ ಮಾಡಲಿ ಪ್ರತಿಯೊಂದು ವಿಷ್ಣುಪರ ಅಂತಲೇ ಬಂದು ಕೂಡಬೇಕಾದ್ರೆ. ದೇವಸ್ಥಾನ ಕಂಡ್ರೆ ವಿಷ್ಣು ದೇವಸ್ಥಾನ ಅಂತಲೇ ಅರ್ಥ. ಕೃತಿಗಳು ಬೇರೆ ದೇವಸ್ಥಾನ ಇಲ್ಲ. ಬೇರೆ ದೇವಸ್ಥಾನ ಆಚಾರ ತಂತ್ರಸಾಲ ಹೇಳ್ತಾರೆ. ಬೇರೆ ದೇವರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಲ್ಲಿ ವಿಷ್ಣು ಪ್ರತಿಷ್ಠಾಪನೆ ಆಗಿರಬೇಕಲ್ಲಿ. ಆಮೇಲೆ ದೇವತೆ ಎಲ್ಲೆಲ್ಲಿ ದಿಕ್ಕಿದೆ ಅಲ್ಲೆಲ್ಲೇ ಪ್ರತಿಷ್ಠಾಪನೆ ಮಾಡಿ ಎಲ್ಲೆಲ್ಲೋ ಮಾಡೋಂಗಿಲ್ಲ. ಅವ್ರನ್ನ ಮಧ್ಯದಲ್ಲಿ ಬೇರೆ ಯಾರನ್ನೂ ಕೂಡಿಸಾಗಿಲ್ಲ. ಯಾರು ಇರಬೇಕಲ್ಲಿ? ಮುಖ್ಯವಾದ ಆಸನದಲ್ಲಿ ಪ್ರಧಾನ ವ್ಯಕ್ತಿನೇ ಕೊಡಬೇಕು. ಆ ವ್ಯವಸ್ಥೆ ಬರ್ತಾ ಬರ್ತಾ ಅದು ಗೌಣ ಆಗಿಬಿಟ್ಟು ಕೆಲವರು ಹೀಗೆ ಮಾಡಿ ಅಂತ ಆಚೆ ಬಂದ್ಬಿಡ್ತು. ಹಾಗೆ ಮಾಡೋಂಗಿಲ್ಲ, ಎಲ್ಲರೂ ಮಾಡಬೇಕಾಗ್ತದೆ. ಏ ಕಾರಣ ಅಂದರೆ ಕಾರಣ ಕೊಡ್ತಾರೆ. ವೇದವಾದಾಶ್ಚ ಅನುಯುಗಂ ಹಸಂತಿ ತೀಹ ನಶ್ರುತಿ ಇತಿ ಭಾರತೆ. ವೇದವಾದಗಳು ಅಂದ್ರೇನು? ವೇದದ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಅನುಯುಗಂ, ಯುಗ ಕಡಿತಾ ಹೋದಂತೆ ಏನಾಗುತ್ತೆ? ಪ್ರಸಂತಿ, ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳುತ್ತೆ. ವೇದಗಳೆಲ್ಲ ಕೂಡ ಬರ್ತಾ ಬರ್ತದೆ. ಬೆಳಿಗ್ಗಿನ ಶಕ್ತಿ ಸಾಯಂಕಾಲಕ್ಕಿರುತ್ತಾ? ಬೆಳಗ್ಗಿಂದ ಫುಲ್ ಫ್ರೆಡ್ಜ್ ಹೇಳ್ತಾನೆ ಬೆಳಿಗ್ಗೆ ಬರ್ತಾ 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 ಏನಾಗ್ತಾ ಬರುತ್ತೆ? ಆಮೇಲೆ 10 ಗಂಟೆ ಮೇಲೆ ಅಲ್ಲಿ ಪೂಜೆ ಗೀಜೆಗೆ ಆ ಕ್ವಾಲಿಟಿ ಬರೋದಿಲ್ಲ. ಡಿಸ್ಟರ್ಬ್ ಅಲ್ಲಿ ಹಸಿ ಶುರುವಾಗಿರುತ್ತೆ, ಲೈಟಾಗಿ ಡಿಸ್ಟರ್ಬ್ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಆಗ ಪದ್ಯ ನಾವು ಕುಡಿದು ಕೂಡ ಅಭ್ಯಾಸ ಮಾಡಿರ್ತಾರೆ ಹೊರತು ತನ್ನಿಸ್ತಾನೆ ಹಸಿ ಆಗುತ್ತೆ. ಸಿಟಿ ಬರೋದಿಲ್ಲ. ಆಗ ಅಷ್ಟೊತ್ತಿ ಬರುತ್ತೆ. ಸ್ವಲ್ಪ ಸರ್ವಿಸ್ ಬಿಟ್ಬಿಡ್ತಾನೆ. ಆಗ ಬಿಟ್ಟು ಕೆಲಸ ಶುರು ಮಾಡ್ತಾನೆ. ಸಾಕು, ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಬರ್ತಾ ಬರ್ತಾ ಬರ್ತಾ. ಸೊ ಲೈಟಾಗಿ ವಿಶ್ರಾಂತಿ ಹೋಗೋದು, ಆಮೇಲೆ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಆಗೋದ್ರಿಂದ ಯಾವಾಗ ವೇದ ಜ್ಞಾನನೂ ಹಾಗೇನೆ. ಅದಕ್ಕೆ ಬೆಳಗಿನ ಟೈಮ್ ಭಾಳ ಪ್ರಶಸ್ತ ಬರ್ತದೆ. ಬ್ರಾಹ್ಮ ಮುಹೂರ್ತ ಅಂತ ಕರೀತಾರಲ್ಲ, ಅದು ಆ ಕಾಲದಲ್ಲಿ ಏನು ಮಾಡ್ತಾನೆ ಅದ್ರ ಫಲ ಕಾನ್ಸಂಟ್ರೇಟ್ ಎಲ್ಲ ತುಂಬ ಹಸಿವೆ ಆಗಿರೋ ಚಾನ್ಸೂ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ, ಕ್ಲಾರಿಟಿ ಫುಲ್ ಕ್ಲಾರಿಟಿ ಅದು ಆಗತ್ತೆ. ಅದಕ್ಕೆ ಧ್ಯಾನ ಪೂಜೆ ಎಲ್ಲ ಆ ಕಾಲ ಹೇಳುತ್ತೆ. ಆ ಕಾಲದಲ್ಲಿ ಮಾಡಿದ್ರೆ ಸರಿ, ಅಕಾಲದಲ್ಲಿ ಮಾಡಿದ್ರೆ ಉಪಯೋಗ. ಆ ಕಾಲದಲ್ಲಿ ಮಾಡಿದ್ರೆ ಸರಿ, ಅಕಾಲದಲ್ಲಿ ಮಾಡಿದರೆ ಅದು ಕರೆಯೋದೇ ಇಲ್ಲ. ಅನುಯುಗಂ ಇದು ಭಾರತೀಯ ವಾಕ್ಯ ಎಲ್ಲ ಸಿಗುತ್ತೆ. ಇವೆಲ್ಲ ಕೋಟ್ ಮಾಡಿದ್ದೆಲ್ಲ ಸಿಗುತ್ತೆ.
ಇದು ವರಾಹ ಸಿಗುತ್ತೆ ಅದು ಕೂಡ. ವೇದಶ್ಚ ಪಂಚರಾತ್ರೈಶ್ಚ ಭಕ್ತ್ಯಾ ಯಜ್ಞೈಸ್ತಥೈವ ಚ ದೃಶ್ಯೋಹಂ ನಾನ್ಯಥಾ ದೃಶ್ಯೋ ವರ್ಷಕೋಟಿಪಶತೈರಪಿ. ವೇದಗಳಿಂದ, ಪಂಚರಾತ್ರಗಳಿಂದ, ಯಜ್ಞಗಳಿಂದ ನಾನು ಕಣ್ಣಿಗೆ ಕಾಣಿಸ್ತೇನೆ, ಅಪ್ರೋಷ ಕೊಡ್ತೇನೆ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಡ್ತು. ಬೇರೆ ದಾರಿ ಇಲ್ಲ. ನಾವು ಜ್ಞಾನ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಯಾವುದನ್ನು ಬೇಕಾದ್ರೂ ಬೈಪಾಸ್ ಮಾಡ್ಬೋದು. ಯಾವುದನ್ನು ಬೈಪಾಸ್ ಮಾಡೋಕ್ಕೆ ಬರೋಲ್ಲ ಹೇಳಿಲ್ಲ. ಎಲ್ಲ ಬರ್ತು ಬಂದಿದ್ದಾರೆ, ಒಂದು ಏನು ಬೇಕಾದ್ರೂ ಕೊಡ್ಬೋದು. ಓದ್ಕೊಂಬಂದಿಲ್ಲ ಅಂತ ಹೋಗ್ಬಿಡೋದು. ಇವನು ಸಹಾಯ ಇವನು ಅಪರಾಧಿ ಆಗ್ತಾನೆ. ಸಹಾಯ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಇವನು ಅಪರಾಧಿ ಆಗ್ತಾನೆ. ಆದ್ದರಿಂದ ಜ್ಞಾನಕ್ಕೆ ಸಬ್ಸ್ಟ್ಯೂಟ್ ಇಲ್ಲ. ಅದು ಪ್ರತಿಯೊಬ್ಬರು ಕೂಡ ಜ್ಞಾನಕ್ಕೆ ಸಬ್ಸ್ಟ್ಯೂಟ್ ಇಲ್ಲ ಅಂದ್ರೆ ಒಂದೇ, ಭಕ್ತಿ ಸಬ್ಸ್ಟ್ಯೂಟ್ ಇಲ್ಲ ಅಂದರೂ ಒಂದೇ, ಅದೇ ರೀತಿ ವೈರಾಗ್ಯ ಸಬ್ಸ್ಟ್ಯೂಟ್ ಇಲ್ಲ ಅಂದರೂ ಒಂದೇ. ಉಳಿದನ್ನೆಲ್ಲ ಬೇರೆ ಕೈಲಿ ಮಾಡ್ಸೋಕ್ಕೆ ಬರುತ್ತೆ. ಇವತ್ತು ಏಕಾಸಿ ಇನ್ನೊಬ್ರ ಕೈಲಿ ಮಾಡ್ಸೋಕೆ ಹೇಗಿರುತ್ತೆ? ಅವನ ಏಕಾಶಿ ಮಾಡೋರು ಯಾರು ಇವತ್ತೆ? ಅರ್ಥ. ಕೆಲವನ್ನ ಇವನು ಮಾಡ್ತಾ ಇಲ್ಲ, ವಿಷ್ಣು ಪಂಚಕ ಇವನು ಮಾಡ್ತಾ, ಇನ್ನೊಬ್ರಿಗೋಸ್ಕರ ಮಾಡ್ದ, ಸರಿ ಹೋಯ್ತು ಅದು. ಅದೇ ಏಕಾಶಿ ವ್ರತ ಹೇಗಿರ್ಬೇಕು? ಅದನ್ನು ತಾನೇ ಮಾಡಬೇಕಾದ್ರೆ ಇನ್ನೊಬ್ಬರು ಬರ ಮಾಡಾಗಿದೆ, ತಾನೇ ಮಾಡಬೇಕು. ತಂದೆ ಇದ್ದಾಗ ಇನ್ನೊಬ್ರು ಏನು ಮಾಡ್ತಾನೋ ಅವನೀಗ ಇತ್ಯಾದಿ ವಾರಾಹಿ. ಅದು ಅವಕಾಶ ಇಲ್ಲ. ನನಗೂ ಅದೇ ವರ್ಕ್ ಇದೆ ಅಂತ ಹೇಳ್ತಾರಲ್ಲ ಹಾಗೆ. ಅತ್ರಾಪಿ ತದೇ ತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ಯಾನ್ಯಪಶ್ಯನ್ ಇತ್ಯಾದಿನ ಕರ್ಮ ವಿಷಯಂ ಅಪರ ವಿದ್ಯಾ ಮುಕ್ತ್ವಾ ಏನ ಅಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯಾಂ ಇತ್ಯಾದಿ ಆರಭ್ಯ ಅಥರ್ವಣಾನೇವ ಮಂತ್ರಾನ್ ಪರವಿದ್ಯಾತ್ವೇನ ಚತುರ್ವೇದ ಸಂಸ್ಕಾರವತಾಮೇವ ಚ ವಿದ್ಯಾಯಾಮಧಿಕಾರ ಮುಕ್ತಃ ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ ಶಿರೋವ್ರತಂ ವಿಧಿವದ್ದೇಸ್ತು ಚೀರ್ಣಂ ಇತಿ ಚ. ವಿಶೇಷಾಂಶಗಳವೆಲ್ಲ. ಆದಷ್ಟು ಬ್ರಹ್ಮ ಜಿಜ್ಞಾಸೆ ಮಾಡೋ ಹೊತ್ತು ಏನಾಗಿರಬೇಕು? ಅವನು 4 ವೇದಗಳನ್ನು ಓದಿರಬೇಕು. ಇದೆಲ್ಲ ಆಗ ಫುಲ್ ಟೆಕ್ಸ್ಟ್ ಗೊತ್ತಿದ್ದರೆ ಅರ್ಥ ಆಗುತ್ತೆ. ಕನಿಷ್ಠ ಪಕ್ಷ ಸ್ವವೇದ ತನ್ನ ವೇದ ಶಾಖೆಯ ಬೇಕಾದ್ರೆ ಓದಿರಬೇಕು. ಆದರೂ ಒಂದು ಭಾಗ ಆದರೂ ಓದಿರಬೇಕು. ಇಲ್ಲೋದ್ರೆ ಎಂಟ್ರಿನೇ ಸಿಗೋದಿಲ್ಲ ಅಂತ ಹೇಳಿದ್ದಲ್ಲ. ಇಂಜಿನಿಯರಿಂಗಿಗೆ ಸೈನ್ಸ್ ಬಿಟ್ಟು ಇನ್ನೊಂದು ಅಡ್ಮಿಷನ್ ಇಲ್ಲ. ಸೈನ್ಸ್ ಓದಿದ್ರೆ ಮಾತ್ರ ಅಡ್ಮಿಷನ್ ಹೇಗೋ ಹಾಗೆ. ಅದು ಮೆಡಿಕಲ್ಗೆ ಬಯಾಲಜಿ ಓದಿದವ್ರು ಸಾಧ್ಯ ಇಲ್ಲ. ಅದು ಜಿಯಾಲಜಿ ಅದು ಓದಿದ್ರೆ ಮಾತ್ರ, ಅದು ಇಲ್ಲದವ್ರಿಗೆ ಕೊಡೋದಿಲ್ಲ. ಫಸ್ಟ್ ರ್ಯಾಂಕ್ ಬಂದರೂ ಕೊಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ವೇದ ಯಾರು ಓದಿಲ್ಲ ಅವ್ರಿಗೆ ಯಾವುದರಲ್ಲಿ ಎಂಟ್ರಿ ಇಲ್ಲ? ಬ್ರಹ್ಮ ಜಿಜ್ಞಾಸೆಗೆ ಎಂಟ್ರಿ ಇಲ್ಲ ಅಂದ್ರೆ ಒಂದೇ ಬ್ರಹ್ಮಸೂತ್ರ ಓದಕ್ಕೆ ಬರೋದಿಲ್ಲ ಅಂತ. ವಿಷಯವಾಕ್ಯಗಳು ಅಲ್ಲೇ ಇರೋದಾದ್ರಿಂದ ಓದಕ್ಕೆ ಬರೋದೇ ಇಲ್ಲ ಅವ್ರಿಗೆ. ಇವತ್ತು ಅದಿಲ್ಲದೇ ಹೇಳೋ ಪದ್ಧತಿ ಶುರುವಾಗಿದೆ ಈಗ. ಇಲ್ಲ, ಅದು ಓದೋದಿಲ್ಲ ಈಗ, ಡೈರೆಕ್ಟ್ ಹೇಳ್ಬಿಡ್ತಾರೆ. ಆದ್ದರಿಂದ ಅದು ಇದು ಗೊತ್ತಾಗೋದಿಲ್ಲ, ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ಹಾಂ, ಶಿರೋವ್ರತ ಅಂತ ಹೇಳಿದರೆ ತುಂಬ ಇದೆ. ಅದಕ್ಕೆ ನಾವು ಹುಡುಗ ಸಂಸ್ಕಾರ 16ರಲ್ಲಿ ಎಷ್ಟೋ ಹೋಗ್ಬಿಟ್ಟಿವೆ ಅದರಲ್ಲಿ, ಗೊತ್ತಾಯ್ತಾ? ಎಲ್ಲ ಉಳ್ಕೊಂಡಿರೋದು ಮದುವೆದ್ದು ಉಳ್ಕೊಂಡು ಇನ್ನೂ ಹೇಳ್ಬೇಕಾದ್ರೆ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ ಈಗಾಗಲೇ. ಅದು ಕೂಡ ಶಾಸ್ತ್ರ ಅನುಕೂಲ ಇರೋದಿಲ್ಲ. ಅಂದರೆ ಸಂಸ್ಕಾರನೇ ಇಲ್ಲ, ಆ ಸ್ಥಿತಿ ಬಂದುಬಿಟ್ಟಿದೆ. ನಾಮಕರಣ ಇಲ್ಲ, ಇದಿಲ್ಲ, ಯಾವುದಕ್ಕೂ ಸಂಸ್ಕಾರ ಇಲ್ಲ. ಇವರೇ ಹೊಡೋದು ಕಟ್ ಮಾಡಿ ಹೆಸರಿಟ್ಬಿಡೋದು ಅಷ್ಟೇ. ಅದಕ್ಕೆ ಸಂಸ್ಕಾರ ಇದಿಲ್ಲ, ಶಾಸ್ತ್ರೋಕ್ತವಾದ ವಿಧಿ ಇಲ್ಲ. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಎಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಗದೇನೆ ಯಾವ ಶಾಸ್ತ್ರ ನೋಡೋಕ್ಕೆ ಬರೋದಿಲ್ಲ. ಬಾಯಿನ ತೊಗೊಂಡೋಗಯ್ಯ ಅಂತ ಹೇಳೋದು, ನಾನು ವಾಪಸ್ ಕೊಡಯ್ಯ ಅಂತ ಕೇಳಿದ್ರೆ ಆಗುತ್ತಾ? ಸಾಧ್ಯ ಇಲ್ಲ. ಸಂಸ್ಕಾರ ಎಲ್ಲದಕ್ಕೂ ಹೋಗ್ತಾರೆ, ಶಾಸ್ತ್ರಕ್ಕೆ ಬಂದಾಗ ಸಂಸ್ಕಾರನೇ ಇಲ್ಲ. ಅದಾಗಬಾರದು. ದೊಡ್ಡ ವಿಶೇಷ ಅಂತ ಶಿರೋವ್ರತ, ಎಲ್ಲ ವ್ರತ, ಮಹಾವ್ರತ ಅಂತಿದೆ, ಶಿರೋವ್ರತ ಇದೆ, ಗೋವ್ರತ ಅಂತ ಇದೆ, ಎಲ್ಲ ವ್ರತನೂ ಮಾಡಿರೋದು. ಹಾಂ, ಬ್ರಹ್ಮಕಲ್ಪ ಇದರ ಬ್ರಹ್ಮ ಹೇಳೋದಿಲ್ಲ, ಅವಿಷ್ಟು ಬರಬೇಕು. ಅದೆಲ್ಲ ಬಿಟ್ಟೋಗ್ಬಿಟ್ಟಿದೆ. ಶಿರೋವ್ರತಮಿತ್ಯುಪಲಕ್ಷಣತ್ವೇನ ಸ್ವವೇದ ವ್ರತಯುಕ್ತ ಸರ್ವವೇದಗತ ಸ್ವಪಿ ಅಧಿಕಾರೋಸ್ತಿ ವಿದ್ಯಾಸು ನ ಅವೇದ ವ್ರತಿನಃ ಕ್ವಚಿತ್. ವೇದನೆ ಓದಿಲ್ಲ ಅಂತ ಹೇಳಿದರೆ ಅವ್ನಿಗೆ ಅಡ್ಮಿಷನ್ ಕೊಡೋ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೇನೆ ಬೇರೆಯವ್ರಿಗೆ ಯಾತಕ್ಕಿಲ್ಲ ಅಂತ ಹೇಳಿದರು, ಏನಿಲ್ಲ, ಅವ್ರು ವೇದ ಓದಿಲ್ಲ ಅಂತರಿಂದ ಬ್ರಹ್ಮಸೂತ್ರ ಓದೋ ಚಾನ್ಸ್ ಅವ್ರಿಗಿಲ್ಲ. ಇದು ವ್ಯಾಸಸ್ಮೃತವು ಅದೆಲ್ಲ ಹೇಳ್ತಾರೆ. ಅಲ್ಲಿ ಇರಲಿ, ನಾಳೆ ದಿವಸ ಒಂದು ದಿವಸ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ